ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಓಕೆ, ಇವತ್ತು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಅಂದರೆ ಮಾವಿನ ಹಣ್ಣಿನ ಕೇಸರಿಬಾತ್. ಇವತ್ತು ನಾನು ಬಾದಾಮಿ ಹಣ್ಣು ಯೂಸ್ ಮಾಡಿ ಕೇಸರಿಬಾತ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಕೇಸರಿಬಾತ್ ನೀವು ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಈ ಕೇಸರಿಬಾತ್ ಲವರ್ಸ್ ಮಾತ್ರ ತುಂಬ ಫೇವ್ರೆಟ್ ಆಗುತ್ತೆ. ಸೊ ಖಂಡಿತವಾಗ್ಲೂ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇವಾಗ ಒಂದು ಪ್ಯಾನ್ಗೆ 1 ಗ್ಲಾಸ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ. ನಾನಿವತ್ತು ಕಾಫಿ ಗ್ಲಾಸ್ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಈ ರವೆನ ಮಾಮೂಲಿ ಉಪ್ಪಿಟ್ಟಿಗೆ ಫ್ರೈ ಮಾಡ್ಕೊಳ್ಳೋ ಥರ ಒಂದೊಳ್ಳೆ ಅರೋಮಾ ಬರೋವರೆಗೂ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುರಿದಿಟ್ಟಿರೋ ರವೆನ ಒಂದು ಬೌಲ್ಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ದೀವೋ ಅದರಲ್ಲಿ 3 ಕಪ್ಪು ನೀರು ಹಾಕ್ಬಿಟ್ಟು ನೀರನ್ನ ಕುದಿಯೋಕೆ ಇಟ್ಕೊಳ್ಳಿ. ನಾನು ಒಂದು ಮಾವಿನ ಹಣ್ಣು ಬಾದಾಮಿ ಹಣ್ಣು ತಗೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನು ಪಲ್ಪ್ ಮಾತ್ರ ಸ್ಲೈಸ್ ಮಾಡ್ಕೊಂಡು ತಗೊಳ್ಳಿ. ಈ ಸ್ಲೈಸಸ್ ಎಲ್ಲದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫುಲ್ಲು ತರ್ತರಿಯಾಗಿ ರುಬ್ಕೊಂಬನ್ನಿ. ಕಂಪ್ಲೀಟ್ ಪೇಸ್ಟಾಗಿ ರುಬ್ಕೊಬಿಟ್ರೆ ನಮಗೆ ಮಾವಿನ ಹಣ್ಣು ಫ್ಲೇವರ್ ಸಿಗಲ್ಲ. ಅಲ್ಲಲ್ಲೂ ಒಂದು ಸ್ವಲ್ಪ ಹಣ್ಣು ಸಿಕ್ಕಿದ್ರೆ ಕೇಸರಿ ಬಾತಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ನೀರು ಕುದೀತಿದೆ. ಗ್ಯಾಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಒಂದು ಸ್ವಲ್ಪ ಹಾಕಿ ಕಲಿಸ್ತಾ ಮಿಕ್ಸ್ ಮಾಡಬೇಕು. ರವೆ ನೀರು ಫುಲ್ಲು ಎಳ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇವಾಗ ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಗ್ಲಾಸ್ ಸಕ್ಕರೆ ಹಾಕ್ಕೊಳ್ಳಿ. ಈ ಅಳತೆ ಸರಿ ಇರುತ್ತೆ. ನಿಮಗೆ ಬೇಕಾದರೆ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಕ್ಕರೆ ಇದು ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ನೋಡಿದ್ರೆ ನೀರು ಬಿಟ್ಕೊಂಡ್ರೆ ಈ ರೀತಿ ಇರುತ್ತೆ. ಇವಾಗ ನಾವು ಮಾವಿನ ಹಣ್ಣನ್ನ ಪಲ್ಪ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ರೆಸಿಪಿಗೆ ನಮಗೆ ಕಲರ್ ಏನು ಬೇಕಾಗಲ್ಲ, ಯಾಕಂದರೆ ಮಾವಿನ ಹಣ್ಣು ಕಲರೇ ನಮಗೆ ನ್ಯಾಚುರಲ್ ಕಲರ್ ಕೊಡುತ್ತೆ. ಸೊ ಹೆಲ್ದಿಯಾಗಿ ಕೂಡ ಇರುತ್ತೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿಲಿ ನಾನು ದ್ರಾಕ್ಷಿ ಗೋಡಂಬಿ ಏನೂ ಹಾಕಲ್ಲ, ಬರೀ ರಾ ಕೇಸರಿ ಬಾತ್ ಅಷ್ಟೇ. ನಿಮಗೆ ಬೇಕಾದರೆ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮದುವೆ ಮನೆಯಲ್ಲಿ ಇರೋ ಕೇಸರಿ ಬಾತ್ ಥರ ಕೇಕ್ ಥರ ಆಗ್ದಂಗೆ ಫುಲ್ ಯಾವಾಗಲೂ ಸಾಫ್ಟಾಗಿರೋಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದೊಂದು ಸೀಕ್ರೆಟ್ ಟಿಪ್ಪು. ಎಣ್ಣೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಆಫ್ ಮಾಡಿದರೆ ನಮ್ಮದು ಆ ಸಾಫ್ಟ್ ಆ್ಯಂಡ್ ಹಲ್ವಾ ಟೈಪ್ ಥರ ಇರೋ ಕೇಸರಿ ಬಾತ್ ರೆಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮನೇಲಿ ಏನಾದ್ರು ಗೆಸ್ಟ್ ಬಂದಿದ್ದಾರೆ ಅಂದರೆ ಏನಪ್ಪ ಮಾಡೋದು, ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ ಅಂತ ಅಂದಾಗ ಮನೇಲಿ ಮಾವಿನ ಹಣ್ಣಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಬಾಯ್.